ಒಕ್ಕೂಟಗೊಳಿಸಿ ಆಂದೋಲನ ಒಂದು ರಾಷ್ಟ್ರವ್ಯಾಪಿ ಆಂದೋಲನವಾಗಿ ನಾವಿಂದು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಇಡೀ ರಾಷ್ಟ್ರದಲ್ಲಿ ನಮ್ಮ ದೇಶದಲ್ಲಿ 2014 ನಂತರ ಏನು ನಡೀತಾ ಇದೆ, ಒಕ್ಕೂಟ ವ್ಯವಸ್ಥೆಯ ಮೇಲೆ ದಾಳಿ ಬಿಜೆಪಿಯಿಂದ ಮತ್ತು RSS ಇಂದ ಆಗ್ತಾ ಇರೋ ದಾಳಿನ ನಾವು ಬಹುಶಃ ಸಾಕಷ್ಟು ಸನ್ನಿವೇಶಗಳಲ್ಲಿ ಕಂಡಿದೆ. ಒಂದು ಜನಪರವಾದ ಸರ್ಕಾರನ ಅಸ್ಥಿರಗೊಳಿಸುವಂಥದ್ದು ಅಥವಾ ಜನರ ನಾಯಕರಾದಂತಹ ಆ ನಾಯಕತ್ವವನ್ನೇ ಇವತ್ತು ಪ್ರಾದೇಶಿಕ ನಾಯಕತ್ವವನ್ನು ಬಹಳಷ್ಟು ಅಸ್ಥಿರಗೊಳಿಸುವಂಥ ಕೆಲಸನ ಇಡೀ ದೇಶದಲ್ಲಿ ನಡೀತಾ ಇದೆ ಬಿಜೆಪಿಯಿಂದ. ಈ ಒಂದು ಹುನ್ನಾರನ ಹತ್ತಿಕ್ಕಬೇಕು, ಈ ಹುನ್ನಾರಕ್ಕೆ ನಾವೊಂದು ಕೊನೆಗಾಣಿಸಬೇಕು ಅನ್ನೋ ಒಂದು ಕಾರಣದ ದಿಸೆಯತ್ತ ನಾವೆಲ್ಲರೂ ಕೂಡ ನಮ್ಮ ದೇಶದ ಮತ್ತು ನಾಡಿನ ಜನರಿಂದಲೇ ಈ ಒಂದು ಪ್ರತಿರೋಧ ರೂಪ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಆಂದೋಲನ ಹಮ್ಮಿಕೋಬೇಕು ಅಂತೇಳಿ ನಾಡಿನ ಹೆಸರಾಂತ ಸಾಹಿತಿಗಳು, ಪ್ರಜ್ಞಾವಂತರು ಮತ್ತು ದಲಿತ ಸಂಘರ್ಷ ಸಮಿತಿ, ರೈತ ಸಂಘದ ಹೋರಾಟಗಾರರು ಎಲ್ಲರ ಒಂದು ತಂಡ ಸನ್ಮಾನ್ಯ ಶ್ರೀ ಜಸ್ಟಿಸ್ ಗೋಪಾಲ್ ಗೌಡರ ನಾಯಕತ್ವದಲ್ಲಿ ದೇವರು ಗುರುದೇವರು ಮತ್ತು ವೀರ್ ಸಂಗಯ್ಯನವರು ಮತ್ತು ಮಧು ರಾಜ್ಯದವರು ಎಲ್ಲರಿಂದ ಎಲ್ಲ ಪ್ರಜ್ಞಾವಂತ ಮನಸ್ಸುಗಳು ಒಂದುಗೂಡಿ ಒಂದು ಪ್ರತಿಭಟನಾ ಸಮಾವೇಶ ಸೆಪ್ಟೆಂಬರ್ 14ನೇ ತಾರೀಕು ಆಯೋಜಿಸಿದ್ದೀವಿ. ಕರ್ನಾಟಕದಲ್ಲಿ ಬೆಂಗಳೂರಿನ KR ಸರ್ಕಲ್ ಅಲ್ಲಿ ಒಂದು ಒಂದು UC ಅಗ್ನಿ ಸಭಾಂಗಣ ಇದೆ. ಆ ಸಭಾಂಗಣದಲ್ಲಿ ಕನಿಷ್ಠ 500-1000 ಜನ ಸೇರಿಸಿ ನಾವು ಸಾಂಕೇತಿಕವಾಗಿ ಒಂದು ಪ್ರತಿಭಟನಾ ಸಮಾವೇಶನ ಹಮ್ಮಿಕೊಂಡಿದ್ದೀವಿ. ಸೊ ಈ ಒಂದು ದಿಕ್ಕಿನಲ್ಲಿ ತುಮಕೂರಿನ ಬಾಂಧವರನ್ನು, ತುಮಕೂರಿನ ಸಮಸ್ತ ನಾಗರಿಕರನ್ನು ಕೂಡ ಈ ಒಂದು ಸಮಾವೇಶಕ್ಕೆ ಒಂದು ಇನ್ವೈಟ್ ಮಾಡಲಿಕ್ಕೋಸ್ಕರ ನಾವೆಲ್ಲರನ್ನು ಪಾಲ್ಗೊಳ್ಳುವಿಕೆಗೆ ಗೋಸ್ಕರ ನಾವು ಈ ಒಂದು ಸಮಾವೇಶನ ಒಂದು ಪತ್ರಿಕಾಗೋಷ್ಠಿನ ಇವತ್ತು ಆಯೋಜಿಸಿದ್ದೀವಿ. ಸೊ ಈ ಒಂದು ಆಯೋಜನೆಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ. ನಮ್ಮೆಲ್ಲರಿಗೂ ಕೂಡ ಒಂದು ಸ್ವಾಗತ ಕೊಡ್ತಾ ಮೊದಲು ನಾನು ಜಾಲಗೆರೆ ವಿಚಾರದವರು ಈ ಒಂದು ಸಭೆನ ಮತ್ತು ಮುಂದುವರೆದ ಭಾಗ ಮಾತಾಡ್ತಾ ಇದ್ದೀವಿ. ಜೈಲಿನಲ್ಲಿ ಬಳಸಿ ಕಡೆಗೆ ಸುಪ್ರೀಂ ಕೋರ್ಟು ಅಂತಿಮವಾಗಿ ಇದರಲ್ಲಿ ಕೇಸ್ ಏನೂ ಇಲ್ಲ, ಯಾಕೆ ಇಷ್ಟು ದಿನ ಇಟ್ಕೊಂಡಿದ್ರಿ ಅಂತೇಳಿ ಒಕ್ಕೂಟ ಸರ್ಕಾರಕ್ಕೆ ಚೀಮಾರಿಯಾಗಿ ಬಿಡುಗಡೆ ಮಾಡಿದ್ರು. ಈ ಅಂಥದ್ರಲ್ಲಿ ಈಗಲೂ ಕೂಡ ಕೆಲವರು ಜೈಲಲ್ಲಿದ್ದಾರೆ. ಹಾಗಾಗಿ ಯಾರ್ಯಾರು ವಿರೋಧ ವ್ಯಕ್ತ ಮಾಡ್ತಾರೆ ಅವರೆಲ್ಲರನ್ನೂ ಕೂಡ ಮುಗಿಸುವ ವ್ಯವಸ್ಥಿತ ಷಡ್ಯಂತ್ರ ಈ ದೇಶದಲ್ಲಿ 10 ವರ್ಷದಿಂದ ನಡೀತಾ ಬಂದಿದೆ. ಹಾಗಾಗಿ ಇವತ್ತು ನಾವು ಇರುವುದು ಬಹಳ ದೊಡ್ಡ ಅಪರಾಧ ಆಗ್ತದೆ ಅನ್ನುವ ಕಾರಣಕ್ಕೆ ಸಾಹಿತಿ, ಕಲಾವಿದರು, ಚಿಂತಕರು, ಹೋರಾಟಗಾರರು ಹೀಗೆ ಅನೇಕರು ಒಗ್ಗೂಡಿ ಒಂದು ಈ ಒಕ್ಕೂಟ ಉಳಿಸಿ ಆಂದೋಲನವನ್ನು ಪ್ರಾರಂಭ ಮಾಡಿದೆ. ಅದಕ್ಕೆ ಮೊದಲನೇ ಬಾರಿಗೆ ತುಮಕೂರು ಜಿಲ್ಲೆಗೆ ಬಂದಿದ್ದೀವಿ. ಈ ಮಾಧ್ಯಮಗಳ ಮೂಲಕ ನಾವು ನಮ್ಮ ವಿಚಾರಗಳನ್ನು ಹೇಳ್ಕೋಬೇಕು. ಆ ವಿಚಾರಗಳು ನಮ್ಮ ಜನರಿಗೆ ತಲುಪಿಸ್ಬೇಕು, ಜನಸಾಮಾನ್ಯರು ಸೇರಬೇಕಿದೆ. ನಾವು ಬರೀ ಕಲಾವಿದರು, ಚಿಂತಕರು, ಸಾಹಿತಿಗಳು ಅಷ್ಟೇ ಹೋರಾಟಗಾರರು ಇಷ್ಟರಿಂದಲೇ ಏನೆಲ್ಲ ಆಗ್ಬೋದು ಆಗಲ್ಲ ಅನ್ನೋದು ಮನವರಿಕೆ ಇದೆ ನಮಗೆ. ಅದರ ಬಗ್ಗೆ ಚೆನ್ನಾಗಿ ತಿಳುವಳಿಕೆ. ಹಾಗಾಗಿ ಇದು ಜನಾಂದೋಲನವಾಗಿ ರೂಪುಗೊಳ್ಳಬೇಕು. ಇದು ಚುನಾವಣೆಗೆ, ವಿಧಾನಸಭೆ ಚುನಾವಣೆ, ಲೋಕಸಭೆ ಚುನಾವಣೆಗೆ ಮುನ್ನವೇ ವಾಸ್ತವವಾಗಿ ಪ್ರಾರಂಭ ಮಾಡಿದ್ದು ಈ ಕೆಲಸವನ್ನು. ಆದರೆ ಅದು ಅಷ್ಟಿಷ್ಟು ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡಿತು, ಅದು ಫಲ ಸಿಕ್ತು. ನಾವು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಹೋದೋ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಥರದ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದು ಅನೇಕ ನಮ್ಮ ವೇದಿಕೆಯಲ್ಲಿರುವ ಗೆಳೆಯರು, ಸಾಹಿತಿಗಳು, ಚಿಂತಕರು ಅವರು ಕೂಡ ಕೈ ಜೋಡಿಸಿದ್ರು. ಕೆಲಸ ಆಗಿತ್ತು, ಅಷ್ಟಿಷ್ಟು ಪ್ರಭಾವ ಬೇಕು. ಆದರೆ ಆದರೂ ಕೂಡ ಅವ್ರಿಗೆ ಇವತ್ತು ಬಹುಮತ ಬರಲಿಲ್ಲ. ಆ ಸರ್ಕಾರ 10 ವರ್ಷ ಆಡಳಿತ ಮಾಡಿದ ಸರ್ಕಾರಕ್ಕೆ ಬಹುಮತ ಬರಲಿಲ್ಲ. ಬಹುಮತ ಬರದಲೇ ಇದ್ರೂ ಕೂಡ ಕೆಲವರ ಬೆಂಬಲದಿಂದ, ಅಲ್ಪಸಂಖ್ಯಾತ ಸರ್ಕಾರ ಆದರೂ ಕೂಡ ಬೆಂಬಲದಿಂದ ಇವತ್ತು ಸರ್ಕಾರವನ್ನು ನಡೆಸ್ತಾವೆ. ನಾವೇನು ಭಾವಿಸ್ತೋ ಈಗ ಅಲ್ಪಸಂಖ್ಯಾತ ಸರ್ಕಾರ ಆಗಿದೆ, ಬೇರೆಯವರ ಬೆಂಬಲದಿಂದ ಅಧಿಕಾರ ನಡೆಸ್ತಾವ್ರೆ, ಸ್ವಲ್ಪ ಬುದ್ಧಿ ಬಂದಿರಬೇಕು ಇವ್ರಿಗೆ ಅಂತ ನಾವು ಭಾವಿಸ್ತೇವೆ. ಏನು ಅಂದ್ಕೊಂಡಿದ್ರು 10 ವರ್ಷದ ಮುಂಚೆ, 100 ವರ್ಷದ ಮುಂಚೆ ಯೋಜನೆ ಹಾಕಿದ್ರಲ್ಲ,
ಏನು ಸಂಘಟನೆಗಳ ಮೂಲಕ RSS ಆಗ್ಬೋದು, ಹಿಂದೂ ಮಹಾಸಭಾ ಆಗ್ಬೋದು, ಇವುಗಳ ಮೂಲಕ ಏನು ಯೋಜನೆಗಳಾಗಿದ್ರೋ ಅವೆಲ್ಲವನ್ನೂ ಜಾರಿಗೊಳಿಸೇ ತೀರಬೇಕು ಅನ್ನುವ ಹಠ ಅವರಲ್ಲೇ. ಹಾಗಾಗಿ ಅದು ಮುಂದುವರಿಸಿದ್ದಾರೆ ಆ ಥರದ ದಾಳಿಯನ್ನು. ಹಾಗಾಗಿ ನಾವು ಇವತ್ತು ಈ ಒಕ್ಕೂಟ ಉಳಿಸಿ ಆಂದೋಲನವನ್ನ ಪ್ರಾರಂಭ ಮಾಡಿದ್ವಿ. ಮತ್ತೆ ನಾವು ಅನೇಕ ಜಿಲ್ಲೆಗಳಿಗೆ ಹೋಗ್ತಿದ್ದೀವಿ, ತಂಡಗಳು ಮಾಡ್ಕೊಂಡಿದ್ವಿ. ತಂಡಗಳು ಬಹಳ ಪ್ರಗತಿಪರ ಚಿಂತಕರು. ನಿಮಗೆ ಜಸ್ಟಿಸ್ ನಿವೃತ್ತ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಜಸ್ಟಿಸ್ ಗೋಪಾಲ್ ಗೌಡರು ಬರ್ತಿದ್ದಾರೆ, ಪ್ರೊಫೆಸರ್ ರವಿವರ್ಮ ಕುಮಾರ್ ಬರ್ತಿದ್ದಾರೆ, ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಬರ್ತಾ ಇದ್ದಾರೆ. ಮತ್ತೆ ಇನ್ನೂ ಅನೇಕ ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ಎಲ್ಲ ಸಂಘಟನೆಗಳ ಪ್ರಗತಿಪರ ಚಿಂತಕರು ಅವರೆಲ್ಲರೂ ಕೂಡ ಇದನ್ನು ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ನಾವು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು, ಮುಂದಿನ 14ನೇ ತಾರೀಕು ಬೆಂಗಳೂರಲ್ಲಿ ಒಂದು ಬೃಹತ್ತಾದ ಪ್ರತಿಭಟನಾ ಸಭೆಯನ್ನ ನಡೆಸ್ತಾ ಇದ್ದೀವಿ. ಪ್ರತಿಭಟನಾ ಸಭೆಯನ್ನ ಬೆಂಗಳೂರಲ್ಲಿ ರಾಜಧಾನಿಯಲ್ಲೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ಕರ್ನಾಟಕದ ಎಲ್ಲ ಜಿಲ್ಲೆಗಳು, ತಾಲೂಕುಗಳಿಂದ ಜನ ಬರಬೇಕು ಅನ್ನುವ ಯೋಜನೆ ಕೂಡ ಹಾಕೊಂಡಿದ್ದೀವಿ. ಹಾಗಾಗಿ ಅದರ ಅಂಗವಾಗಿ ಈ ಥರದ ಮಾಧ್ಯಮ ಗೋಷ್ಠಿಗಳನ್ನ ಮಾಡ್ತಾ ಇದ್ದೀವಿ, ನಿಮ್ಮ ಮುಂದೆಗಡೆ ಬರ್ತಾ ಇದ್ದೀವಿ. ಹಾಗಾಗಿ ನೀವು 14ನೇ ತಾರೀಕಿನ ಆ ಸಭೆಗೆ ಜಿಲ್ಲೆ, ತುಮಕೂರು ಜಿಲ್ಲೆ ವಿಶೇಷವಾಗಿ ಜಿಲ್ಲೆಯ ಜನರು ಕೂಡ, ಹೋರಾಟಗಾರರಾಗಲಿ, ಚಿಂತಕರಾಗಲಿ, ಸಾಹಿತಿಗಳು, ಕಲಾವಿದರು, ಜನಸಾಮಾನ್ಯರು ಎಲ್ಲರೂ ಕೂಡ ಭಾಗವಹಿಸುವ ರೀತಿಯಲ್ಲಿ ನಾವು ಮನವಿಗಳನ್ನು ಮಾಡ್ಕೊಳ್ತಾ ಇದ್ವಿ ನಿಮ್ಮ ಮುಂದೆ. ದಯವಿಟ್ಟು ಈ ಮನವಿಯನ್ನ ನೀವು ಕೂಡ ಆಪತ್ತು ಮಾಧ್ಯಮಗಳು, ದೇಶದ ಮಾಧ್ಯಮಗಳು ಇವತ್ತು ಎಷ್ಟು ತೊಂದರೆಯಲ್ಲಿ ಸಿಕ್ಕಾಕೊಂಡವೆ, ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡವೆ, ಮತ್ತೆ ಅವು ಕೂಡ ಎಷ್ಟು ನೋವನ್ನು ಅನುಭವಿಸ್ತಿದ್ದಾವೆ ಅನ್ನೋದು ಕೂಡ ಗೊತ್ತಿದೆ. ಅನೇಕ ಮಾಧ್ಯಮಗಳ ಮಿತ್ರರು ಇವತ್ತಿಗೂ ಜೈಲಲ್ಲಿದ್ದಾರೆ. ಮೊನ್ನೆ ಒಂದಿಬ್ಬರಿಗೆ ಜಾಮೀನು ಸಿಕ್ಕಿದೆ, ಮೊನ್ನೆ ಎಷ್ಟೋ ವರ್ಷಗಳ ನಂತರ ಜಾಮೀನು ಸಿಕ್ಕಿದೆ. ಮತ್ತೆ ಇನ್ನೂ ಅನೇಕರನ್ನ ಬಂಧಿಸುವ ಹುನ್ನಾರಗಳು ಕೂಡ ಇದ್ದಾವೆ. ಅಂದ್ರೆ ಹಿಟ್ ಲಿಸ್ಟ್ ಮಾಡ್ಕೊಂಡವರು ಅವ್ರ ಮಾಧ್ಯಮಗಳಿಗೂ ಗೆಳೆಯರಾಗ್ಬೋದು, ಅಥವಾ ಚಿಂತಕರಾಗ್ಬೋದು, ಸಾಹಿತಿಗಳಾಗ್ಬೋದು, ಕಲಾವಿದರಾಗ್ಬೋದು, ಅವ್ರನ್ನೆಲ್ಲ ಹಿಟ್ ಲಿಸ್ಟ್ ಮಾಡ್ಕೊಂಡಿರ್ತಾರೆ. ಅದನ್ನ ನಿಧಾನವಾಗಿ ಕಾರ್ಯಗತ ಮಾಡುವಂತ ಬಹಳ ವ್ಯವಸ್ಥಿತ ಷಡ್ಯಂತ್ರ ಅವ್ರಿಗಿದೆ.